ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರಿತಿದೆ. ಒಂದ್ ಕಡೆ ಮಳೆ, ಮತ್ತೊಂದು ಕಡೆ ನೆರೆ ಹಾವಳಿಗೆ ಜನ ದಿಕ್ಕೆಟ್ಟು ಕೂತಿದ್ದಾರೆ. ಸದ್ಯಕ್ಕೆ ಇನ್ನು ಆರಂಭದಲ್ಲೇ ಉಗ್ರ ರೂಪ ತಾಳಿರುವಂತಹ ಮುಂಗಾರು ಊರು ಕೇರಿಗಳನ್ನ ನುಂಗಿ ಹಾಕ್ತಾ ಇದೆ. ಎಲ್ಲಿ ನೋಡಿದ್ರೂ ಜಲಧಾರೆ, ನದಿಗಳ ಆರ್ಭಟ, ಜಲಪಾತಗಳ ಭೋರ್ಗರೆತ. ನೆರೆ ನೀರು ಮನೆಗಳನ್ನ ಆವರಿಸಿದೆ, ದೇಗುಲಗಳಿಗೂ ಮುತ್ತಿಗೆ ಹಾಕಿದೆ, ಸೇತುವೆ ಬೆಳೆಗಳನ್ನು ನುಂಗಿ ಹಾಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಲ್ಲದ ವರುಣಾರ್ಭಟ, ಉಕ್ಕಿದ ಗೌರಿ ಹೊಳೆ, 10 ಮನೆಗಳು ಮುಳುಗಡೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಸವಣೂರು ಸಮೀಪದ ಸರ್ವೆ ಎಂಬಲ್ಲಿ ಗೌರಿ ಹೊಳೆ ಇದೇ ಮೊದಲ ಬಾರಿಗೆ ಪ್ರವಾಹ ಸೃಷ್ಟಿಸಿದೆ. ಪುತ್ತೂರು ಸುಬ್ರಹ್ಮಣ್ಯ ರಸ್ತೆ ಸಂಪರ್ಕ ಕಡಿತವಾಗಿದೆ. ಹೊಳೆ ನೀರಿನಿಂದ 10ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ದಕ್ಷಿಣ ಕನ್ನಡದಲ್ಲಿ ನಿನ್ನೆ ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿತ್ತು. ಸಮುದ್ರ ತೀರದಲ್ಲಿ ಪ್ರವಾಸಿಗರಿಗೆ ನಿರ್ಬಂಧದ ಬೇಲಿ ಹಾಕಲಾಗಿತ್ತು. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿಯುವ ಭೀತಿ. ಮಂಗಳೂರು ಚಿಕ್ಕಮಗಳೂರು ಸಂಪರ್ಕಿಸೋ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿಯುವ ಆತಂಕವಿದೆ. ಘಾಟ್ನ ಗುಡ್ಡದ ಮೇಲ್ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಮಳೆ ಕಂಟಿನ್ಯೂ ಆದ್ರೆ ಕಲ್ಲು ಬಂಡೆಗಳ ಸಹಿತ ಇಡೀ ಗುಡ್ಡ ಕುಸಿದು ರಸ್ತೆಗೆ ಬೀಳೋ ಆತಂಕ ಮನೆ ಮಾಡಿದೆ. ನಾವೀಗ ಚಿಕ್ಕಮಗಳೂರು ಮತ್ತೆ ಮಂಗಳೂರನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 73ನಲ್ಲಿದ್ದೇವೆ. ಈ ಒಂದು ಹೆದ್ದಾರಿಯ ಸ್ಥಿತಿಯನ್ನ ನಾವು ನೋಡಬಹುದು. ಇದು ಚಾರ್ಮಾಡಿ ಘಾಟ್ನ ತಿರುವಿನಲ್ಲಿರುವಂತಹ ದೃಶ್ಯ. ಇದು ಕಳೆದ ವರ್ಷವೂ ಕೂಡ ಈ ಒಂದು ಪ್ರದೇಶದಲ್ಲಿ ಕುಸಿತವಾಗಿತ್ತು. ಶಿರಾಡಿ ಘಾಟ್ನ ಹೆಗ್ಗದ್ದೆ ಬಳಿ ಹೆಚ್ಚಿದ ಆತಂಕ. ಹಾಸನ ಜಿಲ್ಲೆ ಮಲೆನಾಡು ಭಾಗದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತಾ ಇದೆ. ಹೆಗ್ಗದ್ದೆ ಗ್ರಾಮದಲ್ಲಿ ಜನ ಭಯದಲ್ಲೇ ದಿನ ದೂಡ್ತಿದ್ದಾರೆ. ಟಾರ್ಪಲ್ ಹೊದಿಕೆ ಹಾಕಿ ಗುಡ್ಡ ಕುಸಿಯದಂತೆ ತಡೆಯಲು ಯತ್ನಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ವಾರದಿಂದ ಸುರಿಯುತ್ತಿರೋ ಮಳೆ 50ಕ್ಕೂ ಹೆಚ್ಚು ಮನೆಗಳನ್ನ ಧ್ವಂಸ ಮಾಡಿದೆ. ನಾವೀಗ ಸಕಲೇಶ್ಪುರದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಮಾರ್ನಳ್ಳಿ ಸಮೀಪ ಇರತಕ್ಕಂಥ ಹೆಗ್ಗದ್ದೆ ಗ್ರಾಮದ ಬಳಿ ಇದ್ದೀವಿ. ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ದಾರಿ ಉದ್ದಕ್ಕಿರ್ತಕ್ಕಂಥ ಗ್ರಾಮಗಳ ಜನರ ಬದುಕು ಅಕ್ಷರಶಃ ಒಂದು ರೀತಿ ಆತಂಕಕ್ಕೆ ಸಿಲುಕೊಂಡಿದೆ. ಜೀವ ಭಯದಲ್ಲಿ ಜನರ ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇತ ಯಾದಗಿರಿ, ಕಲಬುರಗಿಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ನದಿ ತೀರದ ಕಂಗಳೇಶ್ವರ ವೀರಾಂಜನೇಯ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ. ಸುರಪುರ ತಾಲೂಕಿನ ಏದಲಬಾವಿಯ ಗ್ರಾಮದ ಹಳ್ಳ ತುಂಬಿ ಹರಿತಿದೆ. ಕಕ್ಕೇರ, ಹುಣಸಗಿ, ಸುರಪುರ ನಡುವೆ ಸಂಚಾರಕ್ಕೆ ತೊಡಕಾಗಿದೆ. ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಂನಿಂದ ಮಾಂಜ್ರಾ ನದಿಗೆ ನೀರು ಬಿಟ್ಟಿರೋದ್ರಿಂದ ಬೀದರ್ ತಾಲೂಕಿನ ಯರನಹಳ್ಳಿ ಬಳಿ ಸೇತುವೆ ಮುಳುಗಿದೆ. 15 ದಿನದಿಂದ ಕೌಠಾ, ಯರನಹಳ್ಳಿ, ಇಸ್ಲಾಂಪುರ ಗ್ರಾಮದ ಸಂಪರ್ಕ ಕಡಿತವಾಗಿದೆ. 20ಕ್ಕೂ ಹೆಚ್ಚು ಎಕರೆಯಷ್ಟು ಕಬ್ಬು ನೀರಿನಲ್ಲಿ ಮುಳುಗಡೆಯಾಗಿದೆ. ಇಸ್ಲಾಂಪುರ್ ಮತ್ತು ಯರನಹಳ್ಳಿ ಗ್ರಾಮದ ಬಳಿ ಇರತಕ್ಕಂಥ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗ್ತಕ್ಕಂಥದ್ದು. ಸುಮಾರು ಕಳೆದ ಒಂದು 15 ದಿನದಿಂದನೂ ಕೂಡ ಈ ಸೇತುವೆಯ ಮೇಲೆ ನೀರು ಹರಿತಾ ಇದೆ. ಹೀಗಾಗಿ ಕೌಟಾದಿಂದ ಯರನಹಳ್ಳಿ, ಸುಲ್ತಾನ್ಪುರ್ ಹೋಗುವಂಥ ಗ್ರಾಮಸ್ಥರು ನೀರೇ ನಿಂತಿರೋ ಕಾರಣ ಯಾರೂ ಕೂಡ ಈ ಸೇತುವೆ ಮೇಲೆ ದಾಟಿ ಹೋಗದಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ಕೃಷ್ಣಾ ನದಿ ರಕ್ಕಸ ರೂಪ ತಾಳಿದೆ. ಹೊಲಗದ್ದೆಗಳನ್ನ ಕೃಷ್ಣಾ ನದಿ ನೀರು ಆವರಿಸಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ 194 ಗೇಟ್ಗಳನ್ನು ತೆರೆಯಲಾಗಿದೆ. ಧಾರಾಕಾರ ಮಳೆಯಾಗ್ತಿದೆ. ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಡಿಸಿಗಳಿಗೆ ಸಿಎಂ ಸೂಚನೆ. ಇನ್ನು ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು, ಡಿಸಿಗಳು ಹಾಗೂ ಸಿಇಒಗಳು ಕೂಡಲೇ ಭೇಟಿ ನೀಡಬೇಕು. ಮಳೆಯಿಂದ ಹಾನಿಯಾದರೆ ಕೂಡಲೇ ಪರಿಹಾರ ಹಣ ನೀಡಬೇಕು ಅಂತ ಖಡಕ್ ಸೂಚನೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.